ನಮ್ಮ ಮೆಟ್ರೋ ಪಿಂಕ್ ಲೈನ್ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್. ಆಗಸ್ಟ್ 15ರಂದು ಪಿಂಕ್ ಲೈನ್ ಮೊದಲ ಹಂತದ ಮಾರ್ಗ ಉದ್ಘಾಟನೆ. ನಮ್ಮ ಮೆಟ್ರೋ ಪಿಂಕ್ ಲೈನ್ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್. ಆಗಸ್ಟ್ 15ರಂದು ಪಿಂಕ್ ಲೈನ್ ಮೊದಲ ಹಂತದ ಮಾರ್ಗ ಉದ್ಘಾಟನೆ. ಮೊದಲ ಹಂತದಲ್ಲಿ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಮಾರ್ಗ. ಪಿಂಕ್ ಲೈನ್ನಲ್ಲಿ ಒಟ್ಟು 18 ಮೆಟ್ರೋ ನಿಲ್ದಾಣಗಳು. RDSO ಸಂಸ್ಥೆಯಿಂದ 90 ಕಿಲೋಮೀಟರ್ ವೇಗದ ಪ್ರಮಾಣ ಪತ್ರ. ಗಂಟೆಗೆ 90 ಕಿಲೋಮೀಟರ್ ವೇಗಕ್ಕೆ ಗ್ರೀನ್ ಸಿಗ್ನಲ್. ವೇಗ ಪ್ರಮಾಣ ಪತ್ರ ಲಭ್ಯ. ಮುಗಿದ ಹಳಿ ಪರೀಕ್ಷೆ. ಇನ್ನು ಆಗಸ್ಟ್ 15ರಂದು ಈ ಒಂದು ಪಿಂಕ್ ಲೈನ್ ಮೊದಲ ಹಂತದ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಇನ್ನು ನಮ್ಮ ಮೆಟ್ರೋ ಪಿಂಕ್ ಲೈನ್ ಉದ್ಘಾಟನೆಗೆ ಸದ್ಯಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಮೊದಲ ಹಂತದಲ್ಲಿ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಮಾರ್ಗ ನಿರ್ಮಾಣ. ಇನ್ನು ಪಿಂಕ್ ಲೈನ್ನಲ್ಲಿ ಒಟ್ಟು 18 ಮೆಟ್ರೋ ನಿಲ್ದಾಣಗಳಿರುತ್ತೆ. RDSO ಸಂಸ್ಥೆಯಿಂದ 90 ಕಿಲೋಮೀಟರ್ ವೇಗದ ಪ್ರಮಾಣ ಪತ್ರ. ಕಾಳಿನ ಅಗ್ರಹಾರ ಟು ತಾವರೆಕೆರೆ ಓಪನ್. ಇನ್ನು ಗಂಟೆಗೆ 90 ಕಿಲೋಮೀಟರ್ ವೇಗಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ. ಇನ್ನು ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಪ್ರಮುಖ ಪರಿಹಾರ ಏನು ಅಂತ ಅಂದರೆ ಒಂದು ನಮ್ಮ ಮೆಟ್ರೋ, ಅದರಲ್ಲಿ ಒಂದು ಪಿಂಕ್ ಲೈನ್ ಉದ್ಘಾಟನೆಗೆ ಕೊನೆಗೂ ಕೂಡ ಈಗ ಮುಹೂರ್ತ ನಿಗದಿಯಾಗಿರೋದ್ರಿಂದ ಎಷ್ಟೋ ಜನಕ್ಕೆ ಬಹಳ ಖುಷಿಯಾಗಿರುತ್ತೆ. ಯಾಕೆಂದರೆ ಒಂದು ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ನೆಮ್ಮದಿಯಾಗಿ ಪ್ರಯಾಣವನ್ನು ಮಾಡಬಹುದು ಅಂತ ಪ್ರಯಾಣಿಕರು ಕೂಡ ಬಹಳ ಖುಷಿಯಾಗಿರುತ್ತೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಉಡುಗೊರೆಯಾಗಿ ಆಗಸ್ಟ್ 15ರಂದು ಮೊದಲ ಹಂತದ ಮಾರ್ಗ ಅಧಿಕೃತವಾಗಿ ಸಾರ್ವಜನಿಕರಿಗೆ ಮುಕ್ತ ಆಗುತ್ತೆ. ಇನ್ನು ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಸುತ್ತಮುತ್ತಲಿನ ಈ ಒಂದು ಭೀಕರ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ನೀಡಲಿರುವಂತಹ ಈ ಒಂದು ಯೋಜನೆಯ ಮೊದಲ ಹಂತದಲ್ಲಿ ಕಾಳಿನ ಅಗ್ರಹಾರದಿಂದ ತಾವರೆಕೆರೆ ಅಲ್ಲಿನವರೆಗೂ ಕೂಡ ಅಂದರೆ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಅಂದರೆ ಮೇಲ್ಸೇತುವೆ ಮಾರ್ಗ ಸಂಚಾರಕ್ಕೆ ಲಭ್ಯ ಆಗುತ್ತೆ. ಇನ್ನು ಇಡೀ ಪಿಂಕ್ ಲೈನ್ ಒಟ್ಟು 18 ಮೆಟ್ರೋ ನಿಲ್ದಾಣಗಳನ್ನು ಹೊಂದಿರುತ್ತೆ. ಪ್ರಸ್ತುತ ಉದ್ಘಾಟನೆಗೊಳ್ಳಲಿರುವಂಥ ಮಾರ್ಗದ ಹಳಿ ಪರೀಕ್ಷೆ ಯಶಸ್ವಿಯಾಗಿ ಮುಗಿದಿದೆ. ಅಷ್ಟೇ ಅಲ್ಲದೆ ಒಂದು ರೈಲ್ವೆ ಸಂಶೋಧನಾ ಸಂಸ್ಥೆಯಾದಂಥ RDSO ಈ ಮಾರ್ಗದಲ್ಲಿ ಮೆಟ್ರೋ ರೈಲುಗಳ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸಲು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಜೊತೆಗೆ ಸುರಕ್ಷತಾ ವೇಗ ಪ್ರಮಾಣ ಪತ್ರವನ್ನು ಕೂಡ ಈಗ ಆಲ್ರೆಡಿ ಬಿಡುಗಡೆಯನ್ನ ಮಾಡಿದೆ.